ರಾಜ್ಯದಲ್ಲಿ ಪೆನ್ ಡ್ರೈವ್ ಕೇಸ್ ಈ ಪ್ರಕರಣ ಹೆಣ್ಣು ಮಕ್ಕಳು ಒಂದು ಹೆಣ್ಣು ಕುಲ ತಲೆ ತಗ್ಸುವಂಥ ರೀತಿ ಆಗಿದೆ. ಅಂಥ ಒಂದು ವಿಕೃತ ಮನಸ್ಥಿತಿಗೆ ಅದನ್ನು ಹರಿದು ಬಿಡೋರಾಗಲಿ ಅಥವಾ ವಿಡಿಯೋ ಮಾಡಿದವರಾಗಲಿ ಅಥವಾ ಇದರೆಲ್ಲ ರಾಜಕೀಯಕ್ಕೆ ಬೆಳೆ ಬೇಯಿಸ್ಕೊಳ್ಳುವ ಆ ಮನಸ್ಥಿತಿಗಾಗಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ಪೆನ್ ಡ್ರೈವ್ ಕೇಸ್ ಏನಿದೆ, ಒಂದು ರಾಜ್ಯ ಮತ್ತು ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ಒಂದು ಘನಘೋರ ಕೃತ್ಯ, ಅಪರಾಧ. ಸೊ ಮೊದಲಿಗೆ ಅವನು ಯಾರು ಇದನ್ನು ವಿಡಿಯೋ ಚಿತ್ರೀಕರಣ ಮಾಡಿದ್ದಾನೆ, ಸೊ ಅವನಿಗೆ ಶಿಕ್ಷೆ ಆಗಲೇಬೇಕು. ಕರ್ನಾಟಕ ಸರ್ಕಾರ ಇವಾಗ SITಯನ್ನು ರಚನೆ ಮಾಡಿದೆ. ವೆರಿ ಎಫಿಷಿಯೆಂಟ್ ಆಫೀಸರ್ಗಳು, ಭಾಳ ಮುಖ್ಯವಾಗಿ ಇಬ್ಬರು IPS ಲೇಡಿ ಆಫೀಸರ್ಗಳು ಇದರಲ್ಲಿ ಇರೋ ಕಾರಣದಿಂದ ಖಂಡಿತವಾಗ್ಲೂ ಹೆಣ್ಮಕ್ಳುಗಳಿಗೆ ನ್ಯಾಯ ಬರ್ತದೆ. ಮತ್ತು ಇನ್ನೊಂದು, ಈ ಕೇಸಿಗೆ ನೇರವಾದಂಥ ಹೊಣೆ BJPದಾಗ್ತದೆ. ಇಟ್ ಈಸ್ ನಾಟ್ ಅಬೌಟ್ ದ ರಾಜಕೀಯ. ಸುಮಾರು ಡಿಸೆಂಬರ್ ತಿಂಗಳಲ್ಲೇ ಒಂದು ಪತ್ರ, ಯಾವುದು ಆ ಮನುಷ್ಯ ರಾಜ್ಯ ಸರ್ಕಾರಕ್ಕೆ ಯಾವುದೇ ಪತ್ರ ಬರೆಯಲ್ಲ. ಸೊ ನೇರವಾಗಿ ಅಮಿತ್ ಶಾ ಯಾರು? ಗೃಹ ಸಚಿವರು. ಈ ದೇಶದ ಗೃಹ ಸಚಿವರಿಗೆ ಒಂದು ಲೆಟರ್ ಹೋಗ್ತದೆ. ಅದು ಯಾವುದು? ಹೆಣ್ಣುಗಳ ವಿಚಾರ. ಮಾತೆತ್ತಿದ್ರೆ ಭಾರತ ಮಾತೆ, ನಾರಿ ಶಕ್ತಿ, ಅನೇಕ ಬೇಟಿ ಬಚಾವೋ ಅನ್ನೋ ಒಂದು ಘೋಷಣೆ, ವೇದ ವಾಕ್ಯಗಳನ್ನ ಇಟ್ಕೊಂಡೆಲ್ಲ ಮಾತನಾಡೋಂಥವ್ರು. ಹುಬ್ಳಿನಲ್ಲಿ ಒಂದು ಘಟನೆ ಆಗ್ತದೆ, ಆ ಕೂಡಲೇ ರಾಜ್ಯ ಸರ್ಕಾರ ಅಪರಾಧಿಯನ್ನು ಬಂಧಿಸಿ ಅಲ್ಲೊಂದು ವಿಶೇಷ ತನಿಖಾ ತಂಡವನ್ನೇ ರಚನೆ ಮಾಡ್ತದೆ. ದಿನ ಬೆಳಗಾದರೆ ಇವತ್ತು ಸಹ ಅಮಿತ್ ಶಾ ಅವರು ಅವ್ರ ಉದ್ದೇಶ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ತಮ್ಮ BJPಯ ರಾಜಕೀಯ ಯಾವ ರೀತಿ ಮಾಡಬೇಕು ಅನ್ನೋದನ್ನೇ ಹೊಂಚಾಗ್ತಾ ಇದ್ದಾರೆ. ಸರಿ, ಇಲ್ಲಿ ಇಷ್ಟು ಜನ ಆ ಪತ್ರ ಬರೆದಿರ್ತಕ್ಕಂಥದ್ದು ಎಷ್ಟು? 2976 ಜನ ಹೆಣ್ಣುಮಕ್ಳು. ಅಷ್ಟು ಜನ ಹಿಂದೂ ಹೆಣ್ಮಕ್ಳೇ ಪಾಪ. ಅವ್ರು ಇವತ್ತು ಬದುಕಿ ಸಾಯ್ತಾ ಇದ್ದಾರೆ. ಪ್ರತಿನಿತ್ಯ ತನ್ನ ಗಂಡಿಗೆ ಮುಖ ತೋರ್ಸೋಕ್ಕಾಗ್ದಾನೆ, ಸಮಾಜದಲ್ಲಿ ಮುಖ ತೋರ್ಸೋದಕ್ಕಾಗ್ದಾನೆ, ಅಥವಾ ತನ್ನ ಬಂಧುಗಳಿಗೆ ಹೇಳೋದಕ್ಕಾಗ್ದಾನೆ, ತನ್ನ ಪ್ರಿಯಕರ ಇದ್ರು ಉದಾಹರಣೆಗೆ ಆತನಿಗೂ ಹೇಳ್ಕೊಳ್ಳೋದಕ್ಕಾಗ್ದಿಲ್ದಂಥ ಪರಿಸ್ಥಿತಿ, ಆ ಸಂದಿಗ್ಧ ಪರಿಸ್ಥಿತಿಗೆ ಹೋಗಿದೆ. ಈ ಪೆನ್ ಡ್ರೈವೇ ಬರ್ತಾ ಇರಲಿಲ್ಲ. ಅಮಿತ್ ಶಾ ಅವರು ಇದನ್ನು ವೆರಿ ಸೀರಿಯಸ್ ಆಗಿ ತಗೊಂಡಿದ್ರೆ ಈ ಪೆನ್ ಡ್ರೈವ್ ಯಾವುದೇ ಕಾರಣಕ್ಕೂ ಬರ್ತಾ ಇರಲಿಲ್ಲ. ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಪತ್ರ ಬರೆದಿದ್ದಾರೆ, ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಪ್ರತಿಯೊಂದನ್ನು. ವಿಜಯೇಂದ್ರರವರೇ ರಾಜ್ಯ ಸರ್ಕಾರಕ್ಕೊಂದು ಪತ್ರ ಬರೆದು ಈ ಥರದ್ದು ಯಾವುದೋ ಒಂದು ಗುಮಾನಿ ನಡೀತಾ ಇದೆ ಅಂತ ನೀವು ಕೇಳಬಹುದು. ಉದಾಹರಣೆ, ಅವನು ಯಾಕೆ ಏನೋ ಪ್ರೆಸ್ ಮೀಟ್ ಮಾಡಿದ್ರು, ನೀವು ಯಾಕೆ ಇದು ಮಾಡ್ಬೋದು? ಅಲ್ಲಿ ರೇವಣ್ಣ ಮತ್ತು ಅವ್ರ ಇಬ್ಬರು ಮಧ್ಯೆ ವೈಮನಸ್ ಇರ್ತಕ್ಕಂಥದ್ದು. ಅವನೇ ಒಂದು ಯಾರು ವಕೀಲ್ ಹೇಳಿದ್ದಾರೆ, ಅವರ ಒಂದು ಧರ್ಮಪತ್ನಿ ವಿಚಾರದಲ್ಲಿ ಅವರು ಪ್ರೆಸ್ ಮೀಟ್ಗಳಲ್ಲಿ ಹೇಳುವಂಥ ಘಟನೆಗಳನ್ನ ನಾವು ನೋಡ್ತಾ ಇದ್ದರೆ ಇದು ವೈಯಕ್ತಿಕವಾದಂಥ ವಿಚಾರಗಳಿರ್ಬೋದು ಅನ್ನುವಂಥ ಭಾವನೆ ಬರ್ತದೆ. ಆದರೆ BJPನವ್ರಿಗೆ ಅಫಿಷಿಯಲ್ ಲೆಟರ್ ಹ್ಯಾಡಲ್ಲಿ ಅಮಿತ್ ಶಾ ಅವ್ರಿಗೆ ಮತ್ತು ವಿಜೇಂದ್ರವ್ರಿಗೆ ಬರೆದ್ರೂ ಸಮೇತ ಅವ್ರು ಇದ್ರ ಬಗ್ಗೆ ಚಿಂತನೆ ಮಾಡಲ್ಲ. ಒಂದು ದುಃಖಕರ ಸಂಗತಿ ಅಂತಂದರೆ, ಇವತ್ತು ನಾರಿಯನ್ನು ಪೂಜಿಸುವಂಥ ಈ ನಾಡಿನಲ್ಲಿ ಭಾರತಾಂಬೆ ಅಂತ ತಾಯಿ ಅಂತ ಕರಿತೀವಿ, ಕರ್ನಾಟಕನ ಕನ್ನಡಾಂಬೆ ಅಂತ ನಾವು ಕರಿತೀವಿ, ಭುವನೇಶ್ವರಿ ಅಂತ ಕರಿತೀವಿ, ನದಿಗಳಿಗೆಲ್ಲ ನಾವು ತಾಯಂದ್ರ ಹೆಸರುಗಳನ್ನ ಗಂಗೆ ತುಂಗೆ ಅಂತೆಲ್ಲ ಇಟ್ಟಿದ್ದೀವಿ. ಇವತ್ತು BJP ಮಾತೆತ್ತಿದ್ರೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಯಾವುದಾದ್ರೂ ಒಂದು, ಯಾಕೆ ಪ್ರಜ್ವಲ್ ಹೆಸರು ಫೈಜಾಲ್ ಅಂತ ಆಗಲಿಲ್ಲ ಅನ್ನೋದು ಇವರಿಗೆ ದುಃಖಕರ ಆಗಿದೆಯಾ? ಒಬ್ಬರು ಒಂದು ಹೆಣ್ಣುಮಕ್ಕಳು ಸಮೇತ, ಇನ್ಕ್ಲೂಡಿಂಗ್ ಶೋಭಾ ಕರಂದ್ಲಾಜೆ ಅವರು, ಬೇರೆ ಯಾವುದೇ ಘಟನಾವಳಿಗಳಾಯಿತು ಅಂತಂದರೆ ಜಾತಿ ಧರ್ಮದ ತುಲನೆಗಳನ್ನ ಮಾಡಿ ಇವರು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋರು. ಇವತ್ತಿಷ್ಟು ಜನ ಹಿಂದೂ ಹೆಣ್ಣು ಮಕ್ಕಳುಗಳಿಗೆ ಅದರಲ್ಲಿ ಎಲ್ಲ ಜಾತಿಯ ಹೆಣ್ಣು ಮಕ್ಕಳುಗಳಿದ್ದಾರೆ. ಒಂದೇ ಒಂದು ಮಾತಾಡ್ತಾ ಇಲ್ಲ. ಮಾಳವಿಕೆಯರಾಗಲಿ, ಶ್ರುತಿಯರಾಗಲಿ, ಸ್ಮೃತಿ ಇರಾನಿ ಆಗಲಿ, ಅಥವಾ ರಾಷ್ಟ್ರೀಯ ಮಹಿಳಾ ಆಯೋಗ ಏನಿದೆ, ಸುಮೋಟೋ ಕೇಸ್ ಹಾಕೊಂಡ್ಬಿಟ್ಟು ತನಿಖೆಗಿಳಿಬೋದಲ್ಲ. ಯಾಕೆಂದರೆ ಈ ದೇಶದಲ್ಲಿ ನಡೆದಿರ್ತಕ್ಕಂಥ ಘೋರ ಕೃತ್ಯ ಅಲ್ವಾ. ನನ್ನ ಅಮಿತ್ ಶಾ ಅವರು ರಾಜ್ಯ ಸರ್ಕಾರದ ಮೇಲೆ ಹೆಂಗೆ ಟಿಕೆಟ್ ಕೊಡ್ತಾರೆ? ಇವ್ರಿಗೆ 4 ತಿಂಗಳ ಹಿಂದೆನೇ ಅಫಿಷಿಯಲಿ ಲೆಟರ್ ಹೋಗಿರೋ ಕಾರಣದಿಂದ ಯಾವ ರೀತಿ ಇವರು ಟಿಕೆಟ್ ಕೊಡ್ಲಿಕ್ಕೆ ಸಾಧ್ಯ ಆಯಿತು? ಬಟ್ ಒಂದಂತೂ ಸತ್ಯ, ಅಪರಾಧಿಗೆ ಕಠಿಣ ಶಿಕ್ಷೆ ಆಗಬೇಕು. ಆ ಹೆಣ್ಮಕ್ಳು ಧೃತಿಗೆಡುವಂಥ ಅವಶ್ಯಕತೆ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.